Namaskara, welcome back to my YouTube channel VJ Saundarya Vlogs and welcome back to one more new vlog. Ellaru hegidira ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದೀನಿ. ಎಸ್ ಆಲ್ರೆಡಿ ಥಂಬ್ನೇಲ್ ಅಲ್ಲಿ ನೋಡಿ ಎಲ್ಲರಿಗೂ ಅರ್ಥ ಆಗಿರುತ್ತೆ ಏನಪ್ಪ ಇವತ್ತಿನ ವಿಡಿಯೋ ಅಂದ್ಬಿಟ್ಟು. ಎಸ್ ನೀವೆಲ್ಲ ನೋಡ್ದಂಗೆ ನಾವು ಮುಂಚೆ ಶಿಫ್ಟ್ ಆಗಕ್ಕೆ ಮುಂಚೆ ಹೇಗಿತ್ತು ಅದನ್ನ ನಾನು ಹೇಗೆಲ್ಲ ಮೇಕ್ ಓವರ್ ಮಾಡಿದೆ ಅನ್ನೋದನ್ನ ಇವತ್ತಿನ ವಿಡಿಯೋಲಿ ಹೇಳ್ತಾ ಇದೀನಿ. ಸೊ ಇವತ್ತಿನ ವಿಡಿಯೋ ಇನ್ ಡೆಪ್ತ್ ಆಗಿ ಹೋಗೋ ಮುಂಚೆ ಕೆಲವೊಂದು ಕ್ವಶನ್ಸ್ ಬಂದಿತ್ತು. ಸೊ ಕಾಮೆಂಟ್ ಮೂಲಕ ಅದಕ್ಕೆ ಆನ್ಸರ್ ಮಾಡೋಣ ಅಂತ ಇದೀನಿ. ತುಂಬ ಚಿಕ್ಕದು ಅನಿಸ್ತಾ ಇದೆ ಸೌಂದರ್ಯ, ತುಂಬ ಚಿಕ್ಕದು ಅನಿಸ್ತಾ ಇದೆ ಮನೆ ಅಂತ ಕೇಳಿದ್ರಿ. ಮೇ ಬಿ ನಿಮಗೆ ಅದು ನಾನು ಫೋನಲ್ಲಿ ತೆಗೆದಿರೋದ್ರಿಂದ ವೈಡ್ ಆ್ಯಂಗಲ್ಸ್ ಎಲ್ಲ ಫೋನಲ್ಲಿ ಇರೋದ್ರಲ್ಲ, ಹಾಗಾಗಿ ನಿಮಗೆ ಚಿಕ್ಕದು ಅನ್ನಿಸ್ತಾ ಇರ್ಬೋದು. ಒನ್ಸ್ ನಾನು ಹೋಮ್ ಟೂರ್ ಮಾಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ದೊಡ್ಡ ಮನೆ ಇದೆ ಅಂದ್ಬಿಟ್ಟು. ಇದು ಸೈಟ್ ಬಂದ್ಬಿಟ್ಟು 1500 ಸ್ಕ್ವೇರ್ ಫೀಟ್ ಇರೋವಂಥದ್ದು. ಇದರಲ್ಲಿ ನಮ್ಮದು 2 ಫ್ಲೋರ್ಸ್ ಇವಾಗ. ಸೊ ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ಸ್ ಇದೆ, ಹಾಲು, ಡೈನಿಂಗ್ ಹಾಲು. ಸೊ ಅದು ಬಿಟ್ಟು ಪೂಜಾ ರೂಮ್ ಇದೆ. ಮೇಲೆಗಡೆ ಒಂದು ಸಿಂಗಲ್ ಬೆಡ್ರೂಮ್, ಕಾಮನ್ ಏರಿಯಾ, ಸ್ಟಡಿ ಏರಿಯಾ, ಹಾಗೆ ಟೆರೆಸ್ ಇದೆ. ಸೊ ಇಷ್ಟು ದೊಡ್ಡ ಮನೆ. 1500 ಅಂದರೆ ಆಲ್ಮೋಸ್ಟ್ 3000 ಸ್ಕ್ವೇರ್ ಫೀಟು. ಸೊ ನಾವಿರೋ ಅಂಥ 4 ಜನಕ್ಕೆ ಇದು ತುಂಬಾ ದೊಡ್ಡ ಮನೆ ಅಂತ ಹೇಳ್ಬೋದು. ಸೊ ಇಷ್ಟು ದಿವಸ ಅನ್ನಿಸ್ತಾ ಇರಲಿಲ್ಲ, ಇಲ್ಲಿ ಶಿಫ್ಟ್ ಆದಮೇಲೆ ಅನ್ನಿಸ್ತಾ ಇದೆಯಪ್ಪ ಎಷ್ಟು ದೊಡ್ಡದು, ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗ್ತಿದೆ. ಆ್ಯಂಡ್ ಅದು ಬಿಟ್ಟು ಇನ್ನು ಕ್ವಶನ್ಸ್ ಬಂದಿದ್ದು ಎಷ್ಟು BHK ಮನೆ ನಿಮ್ಮದು ಅಂದ್ಬಿಟ್ಟು. 3 BHK ಮನೆ, 2 ಮಾಸ್ಟರ್ ಬೆಡ್ರೂಮ್ಸು, 1 ಸ್ಟಡಿ ರೂಮ್ ಥರ ಇದೆ. ಸೊ ಇದು ಮನೆ ಇರೋ ಅಂಥದ್ದು. ಆಮೇಲೆ ಇನ್ನು ಎಷ್ಟೊಂದು ಜನ ಕೇಳಿದ್ವಿ ತುಂಬ ಹಳೆ ಮನೆ ಅನ್ನಿಸ್ತಾ ಇದೆ ಸೌಂದರ್ಯ ಅಂತ. ಖಂಡಿತ ಇದು 9 ಇಯರ್ಸ್ ಓಲ್ಡ್ ಬಿಲ್ಡಿಂಗ್. ಇದು ಏನಪ್ಪ ಅಂದರೆ ನಾವಿರೋದು HAL, ಇಂದಿರಾನಗರ್, ಕೋರಮಂಗಲ, ಮಾರ್ತಳ್ಳಿ, ಇದೆಲ್ಲ ಬಂದ್ಬಿಟ್ಟು ಕಮರ್ಷಿಯಲ್ ಏರಿಯಾ, ಪಕ್ಕಾ ಕಮರ್ಷಿಯಲ್ ಏರಿಯಾ. ಇಲ್ಲಿ ಹೊಸ ಮನೆಗಳು ಇವಾಗ ಇರೋವಂಥ ಟ್ರೆಂಡಿಂಗ್ ಇಂಟೀರಿಯರ್ಸು ಆ ಥರದ್ದೆಲ್ಲ ಸಿಗೋದು ತುಂಬಾ ಕಷ್ಟ ಸಿಗುತ್ತೆ. ಬಟ್ ಸ್ವಲ್ಪ ಒಳಗಡೆ ಹೋಗಬೇಕು. ಬಟ್ ಆದರೆ ನಮ್ಮ ಅತ್ತೆಗೆ ಸ್ವಲ್ಪ ಕನ್ವೀನಿಯೆಂಟ್ ಆಗಿರಬೇಕು ಅಂದ್ಬಿಟ್ಟು ನಾನು ಹತ್ರನೇ ಆಲ್ಮೋಸ್ಟ್ HALinದ ಒಂದು 2 ಕಿಲೋಮೀಟರ್ಸ್ ಒಳಗಡೆನೇ ಇರುವಂಥದ್ದು ಈ ಮನೇನ ಸೆಲೆಕ್ಟ್ ಮಾಡಿದ್ದು. ನಮ್ಮ ಬಜೆಟಲ್ಲಿ ಬಂತು, ಪಕ್ಕಾ ವಾಸ್ತು ಇತ್ತು. ಆ್ಯಂಡ್ ನಾನು ಸಿವಿಲ್ ಇಂಜಿನಿಯರ್, ಅದನ್ನೇ ಯೋಚನೆ ಮಾಡಬಾರ್ದು ಓಲ್ಡು ಅಂತ ಎಲ್ಲ. ಸೊ ನನಗೆ ಆ ಒಂದು ಐಡಿಯಾ ಇದೆ ಹೇಗೆ ನಾನು ನ್ಯೂ ಆಗಿ ಕ್ರಿಯೇಟ್ ಮಾಡ್ಬೋದು ಒಂದು ಬಜೆಟ್ ಫ್ರೆಂಡ್ಲಿ ಆಗಿ ಅಂದ್ಬಿಟ್ಟು ಒಂದು ಮೈಂಡಲ್ಲಿತ್ತು. ಹಾಗಾಗಿ ಇದೇ ಮನೇನ ಫೈನಲ್ ಮಾಡಿ ಫಸ್ಟ್ ಇರೋದಕ್ಕೂ ಇವಾಗಿರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಗೊತ್ತಾ. ಆ ಥರ ಮೇಕ್ ಓವರ್ ಮಾಡಿದ್ದೀನಿ. ಪೇಂಟಲ್ಲಿ ಸ್ವಲ್ಪ ಬ್ರೈಟಾಗಿ ಬರೋ ಥರ ಪೇಂಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಹಾಗೆ ಪ್ಲಂಬಿಂಗ್ ಫ್ರಿಕ್ಚರ್ಸ್ ಸ್ವಲ್ಪ ಚೇಂಜ್ ಮಾಡಿಕೊಂಡು ಎಲೆಕ್ಟ್ರಿಕಲ್ ವರ್ಕ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿಸಿ ಆಲ್ಮೋಸ್ಟ್ 1 ವೀಕ್ ನಾವು ಈ ಮನೆಗೆ ವರ್ಕ್ ಮಾಡಿರೋವಂಥದ್ದು. 4 ಡೇಸ್ ಪೇಂಟಿಂಗ್ ಆಯಿತು. ಆಮೇಲೆ 1 ಡೇ ಪ್ಲಂಬಿಂಗ್, ಎಲೆಕ್ಟ್ರಿಕಲ್, ಆಮೇಲೆ ಕ್ಯಾಬಿನೆಟ್ಸ್ ಎಲ್ಲ ಸ್ವಲ್ಪ ರಿಪೇರಿ ಮಾಡೋದಿತ್ತು, ಕಾರ್ಪೆಂಟ್ರಿ ವರ್ಕ್ ಇದೆಲ್ಲ ಇತ್ತು. ಆಲ್ಮೋಸ್ಟ್ 1 ವೀಕ್ ಆಯಿತು ಈ ಮನೆ ಒಂದು ಕಂಪ್ಲೀಟ್ ರಿನೋವೇಟ್ ಮಾಡೋದಕ್ಕೆ. ಅದಾದಮೇಲೆ ಡೀಪ್ ಕ್ಲೀನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಡೀಪ್ ಕ್ಲೀನಿಂಗ್ಗೆ ನಾನು ಸೆಲೆಕ್ಟ್ ಮಾಡಿದ್ದು VU ಕೇರ್ ಸರ್ವಿಸ್ ಅವ್ರನ್ನ. ಬಿಕಾಸ್ ಎಷ್ಟೊಂದು ವೀಡಿಯೋಸಲ್ಲಿ ನೋಡಿದ್ದೆ ಇವ್ರದ್ದು ಔಟ್ಪುಟ್ ಚೆನ್ನಾಗಿದೆ ಅಂದ್ಬಿಟ್ಟು. ಅದಾದಮೇಲೆ ನಮ್ಮ ಕನ್ಸ್ಟ್ರಕ್ಷನಲ್ಲಿ ಸೊ ನಾವು ಒನ್ಸ್ ಬಿಲ್ಡಿಂಗ್ ಎಲ್ಲ ರೆಡಿ ಆದಮೇಲೆ ಹ್ಯಾಂಡ್ ಓವರ್ ಮಾಡೋಕ್ಕೂ ಮುಂಚೆ ಒಂದ್ಸಲಿ ಡೀಪ್ ಕ್ಲೀನಿಂಗ್ ಅನ್ನೋದನ್ನು ಮಾಡ್ತೀವಿ. ಅವಾಗ VU ಕೇರ್ ಅವರೇ ಮಾಡ್ತಾಯಿದ್ರು. ಸೊ ನನಗೆ ಅಲ್ಲಿ ತುಂಬಾ ಸ್ಯಾಟಿಸ್ಫೈ ಆಗಿ ಇವ್ರನ್ನೇ ಬರೋಕ್ಕೆ ಹೇಳಿದೆ. ಸೊ ಇವ್ರು ಬಂದು ಸರ್ವಿಸ್ನ ಮಾಡಿದರು. ಹೇಗೆ ಮಾಡಿದರು, ಏನೆಲ್ಲ ಸರ್ವಿಸ್ ಆಯಿತು, ಹಾಗೆ ಮನೆಯದು ಚಿಕ್ಕ ಚಿಕ್ಕ ಗ್ಲಿಂಪ್ಸ್ ಎಲ್ಲ ಇದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕಂಪ್ಲೀಟ್ ಟೋರ್ ಎಲ್ಲ ನಿಮಗೆ. ನಮ್ಮ ಮನೆಯೆಲ್ಲ ಇನ್ನೊಂದು ಸ್ವಲ್ಪ ಸೆಟ್ಲ್ ಆಗಿಲ್ಲ ಆಯಿತಾ. ಶಿಫ್ಟ್ ಆಗಿದ್ದೀವಿ ಬಟ್ ಸೆಟ್ಲ್ ಆಗಿಲ್ಲ. ಯಾಕಂದರೆ ನಾನು ವರ್ಕಿಂಗ್, ಅತ್ತೆ ವರ್ಕಿಂಗ್, ರೂಪೇಶ್ ವರ್ಕಿಂಗ್, ಎಲ್ಲರೂ ವರ್ಕಿಂಗ್ ಇರೋದ್ರಿಂದ ನಮ್ಮ ಚಿಕ್ಕಮ್ಮ ಅವಾಗವಾಗ ಬಂದು ಎಲ್ಲ ಆರ್ಗನೈಸ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ. ಸೊ ವೀಕೆಂಡ್ಸಲ್ಲಿ ನಾವು ಒಂದು ಸ್ವಲ್ಪ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀವಿ. ಶೀಘ್ರದಲ್ಲೇ ನಿಮಗೂ ಕೂಡ ಹೋಮ್ ಟೂರ್ ವ್ಲಾಗ್ ಅನ್ನೋದು ಬರುತ್ತೆ. ವೆಯ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ. ಸೊ ಖಂಡಿತ ಹೋಗಿ ಹೇಗಿತ್ತು ನಮ್ಮ ಒಂದು ಮನೆ ಮೇಕ್ ಓವರ್ ಅನ್ನೋದನ್ನು ನೋಡ್ಕೊಂಡು ಬನ್ನಿ. ನೋಡಿ ಅವರು ಬಂದು ಅವ್ರ ಐಟಮ್ಸ್ ಎಲ್ಲ ತಂದಿಟ್ಟಿದ್ದಾರೆ. ಆ್ಯಂಡ್ ಈಗ ನಾನು ನಿಮಗೆ ಎಂಟಿ ಅಂದರೆ ಬಿಫೋರ್ ಕ್ಲೀನಿಂಗ್ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ನೋಡ್ಬೋದು ಎಷ್ಟು ಡಸ್ಟ್ ಇದೆ ಗೊತ್ತಾ. ಹೀಗಿದೆ ಮನೆ. ಆ್ಯಂಡ್ ಇದೆಲ್ಲ ಕ್ಲೀನ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಆಲ್ರೆಡಿ ಎಲ್ಲ ತೆಗಿತಾ ಇದ್ದಾರೆ. ಸೊ ತುಂಬಾ ಗಲೀಜಿರೋ ಅಂಥದ್ದು ಡಸ್ಟು. ಆಮೇಲೆ ಪೇಂಟಿಂಗೆಲ್ಲ ಆಗಿದೆ ಬಟ್ ತುಂಬಾ ಡಸ್ಟ್ ಇದೆ. ನೀವು ನೋಡ್ಬೋದು ಮಡ್ಡು ಈ ಥರ ಇದೆ. ಫುಲ್ ಕ್ಲೀನಿಂಗ್ ಆದಮೇಲೆ ಹೇಗೆ ಕಾಣುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ತೀನಿ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ಲ ಪೇಂಟಿಂಗ್ ಕೆಲಸ ಎಲ್ಲ ಆಗಿತ್ತು. ಆದರೆ ಮನೆ ಅಂತೂ ಎಷ್ಟು ಗಲೀಜಾಗಿತ್ತು ಅಂದರೆ ನಮ್ಮ ಕೈಯಲ್ಲಂತೂ ಕ್ಲೀನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನಿವತ್ತು VU ಕೇರ್ ಸರ್ವಿಸ್ ಕಡೆಯಿಂದ ಕ್ಲೀನಿಂಗ್ ಮಾಡೋದಕ್ಕೆ ಅಂದರೆ ಡೀಪ್ ಕ್ಲೀನಿಂಗ್ ಮಾಡಿಸೋದಕ್ಕೆ ಕರೆಸಿದ್ದೀನಿ. ಸೊ ಇವ್ರು ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಾ VU ಕೇರ್ ಸರ್ವಿಸ್ ಅವರು ಎಷ್ಟು ಫೇಮಸ್ ಅಂತ. ಎಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಮನೇಲಿ ಮಾಡಿರ್ತಾರೆ. ಹಾಗೆ ದೊಡ್ಡ ದೊಡ್ಡ ಕಂಪ್ನೀಸಲ್ಲೆಲ್ಲ ಇವರೇ ಮಾಡ್ತಾರೆ. ಹಾಗೆ ನಮ್ಮ ಒಂದು ಕಂಪ್ನಿಯಲ್ಲೂ ಕೂಡ ಮನೆ ಹ್ಯಾಂಡ್ ಓವರ್ ಮಾಡೋವಾಗ ಸೊ ಇವರೇ ಸರ್ವಿಸ್ನ ಕೊಡೋದು. ಹಾಗಾಗಿ ಇವ್ರನ್ನೇ
ಕರೆಸಿದ್ದೀನಿ ಕೂಡ. ಸೊ ತುಂಬಾನೇ ಕ್ಲೀನ್ ಅಂಡ್ ಡೀಪ್ ಆಗಿ ಮಾಡ್ತಾರೆ. ನಾನು ಸೈಟ್ಸಲ್ಲೂ ಅಷ್ಟೇ ಅವ್ರಿಗೊಂದ್ಸಲಿ ಇನ್ಸ್ಟ್ರಕ್ಷನ್ ಮಾಡಿಬಿಟ್ರೆ ನನಗೆ ಈ ಸರ್ವಿಸಸ್ ಬೇಕು ಅಂತ ಹೇಳ್ಬಿಟ್ರೆ ನಾನೇನು ಅಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಆ ಥರ ಅವರು ಹ್ಯಾಂಡ್ ಓವರ್ ಮಾಡಿಬಿಟ್ಟು ಹೋಗ್ತಾರೆ. ಇಲ್ಲೂ ಅಷ್ಟೇ ನಾನು ಇವ್ರನ್ನ ಬಂದು ಒಂದ್ಸಲಿ ಎಲ್ಲ ಏನೇನು ಮಾಡಬೇಕು ಅಂತ ನಾನು ಹೇಳಿದಾಗ ಅವರು ಇಂಡಿವಿಜುವಲ್ ಸೂಪರ್ವೈಸರ್ನ ಕೊಡ್ತಾರೆ ನಮಗೆ ಏನೇ ಸರ್ವಿಸ್ ತಗೊಂಡ್ರು. ಸೊ ಆ ಸೂಪರ್ವೈಸರ್ಗೆ ನಾವು ಈ ಥರ ಕೆಲಸ ಬೇಕು ಅಂತ ಹೇಳ್ಬಿಟ್ರೆ ಸಾಕು, ಕಂಪ್ಲೀಟ್ ಆಗಿ ಎಲ್ಲ ಕ್ಲೀನ್ ಮಾಡಿ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಹೋಗ್ತಾರೆ. ಫ್ರೆಂಡ್ಸ್, ಇವ್ರ ಹತ್ರ ಇಂಡಿವಿಜುವಲ್ ಆಗು ನೀವು ಕ್ಲೀನಿಂಗ್ ನ ತಗೊಳ್ಬಹುದು. ಅಂದ್ರೆ ಬರೀ ಫ್ಯಾನ್ಸ್, ಅಪ್ಲಯನ್ಸಸ್ ಕ್ಲೀನಿಂಗು, ಫುಲ್ ಡೀಪ್ ಕ್ಲೀನಿಂಗು, ಕಿಚನ್ ಡೀಪ್ ಕ್ಲೀನಿಂಗ್, ಟಾಯ್ಲೆಟ್ ಡೀಪ್ ಕ್ಲೀನಿಂಗ್, ಈ ತರ ಸೋಫಾ ಕ್ಲೀನಿಂಗ್, ಸೋಫಾಲೆ ವೆಟ್ ಕ್ಲೀನಿಂಗ್, ಈ ತರ ಡಿಫ್ರೆಂಟ್ ಆಪ್ಷನ್ಸ್ ಇವ್ರ ಹತ್ರ ಇದೆ. ಜಸ್ಟ್ ನಾವು ಆಪ್ಟ್ ಮಾಡಿದ್ರೆ ಸಾಕು, ಫುಲ್ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಹೋಗ್ತಾರೆ. ಫಸ್ಟ್ ಪೆಸ್ಟ್ ಕಂಟ್ರೋಲ್ ಮಾಡ್ತಾರೆ. ಅಂದ್ರೆ ಸೊ ಲಿಕ್ವಿಡ್ ನ ಯೂಸ್ ಮಾಡಿಕೊಂಡು ಕಂಪ್ಲೀಟ್ ಪೆಸ್ಟ್ ಕಂಟ್ರೋಲ್ ಅನ್ನೋ ಒಂದು ಸ್ಪ್ರೇನ ಹಾಕ್ತಾರೆ. ಸೊ ಇದರಿಂದ ಏನಪ್ಪಾ ಅಂದ್ರೆ ಕಾಕ್ರೋಚಸ್, ಯಾವುದೇ ಆದಂತಹ ಇನ್ಸೆಕ್ಟ್ಸು ಎಲ್ಲ ಬರೋದಿಲ್ಲ. ನೋಡ್ಬೋದು, ಇದರಿಂದ ಏನಂದ್ರೆ ನಿಮ್ಗೆ ಇವಾಗ ಕಿಚನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಯಾಬಿನೆಟ್ಸ್ ಅಲ್ಲೂ ಈ ಕಾಕ್ರೋಚ್ ಅನ್ನೋದೆಲ್ಲ ಇದ್ದೇ ಇರತ್ತೆ. ಅದು ಬಿಟ್ಟು ತಿಗಣೆ ಗಿಗಣೆ ಎಲ್ಲ ಇದ್ರೆ ಕೂಡ ಹೋಗುತ್ತೆ, ತಕ್ಷಣಕ್ಕೆ ತಿಗಣೆ ಎಲ್ಲ ಇಲ್ಲ. ಕಾಕ್ರೋಚಸ್ದು ಎಗ್ಸ್ ನೋಡಿದೆ, ಅದಕ್ಕಾಗಿ ಸ್ಪ್ರೇ ಮಾಡಕ್ಕೆ ಹೇಳಿದೆ. ಆ್ಯಂಡ್ ತುಂಬಾನೇ ಇವರು ಪ್ರೊಫೆಷ್ನಲ್ ಆಗಿ ಕ್ಲೀನ್ ಮಾಡ್ತಾರೆ. ಅವ್ರು ವೇರ್ ಮಾಡಿರೋಂಥ ಯೂನಿಫಾರ್ಮ್ ನೋಡ್ಬೋದು ನೀವು, ಅಥವಾ ಅವರು ಮಾಸ್ಕ್ ಕಂಪ್ಲೀಟ್ ಕ್ಲೀನ್ ಆಗಿದ್ದಾರೆ. ಫಸ್ಟು ಕ್ಲೀನ್ ಮಾಡೋರು ಕ್ಲೀನ್ ಆಗಿದ್ರೇ ನಾವು ಮನೆ ಕೂಡ ಕ್ಲೀನ್ ಮಾಡಿಕೊಡ್ತಾರೆ. ಏನಂತೀರಾ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಯು ಕೇರ್ ಸರ್ವಿಸ್ ಅನ್ನೋರು ಏನಂದ್ರೆ ಟೀಮ್ ಅಲ್ಲಿ ಕಳ್ಸಿರ್ತಾರೆ. ಅಂದ್ರೆ ಟಾಯ್ಲೆಟ್ಗೆ ಡಿಫ್ರೆಂಟ್ ಟೀಮ್ ಇರುತ್ತೆ, 1, 2, 3 ಮೆಂಬರ್ಸ್ ಇರ್ತಾರೆ. ಅದ್ಬಿಟ್ಟು ಫ್ಲೋರಿಂಗ್ಗೆ ಹಾಗೆ ಈ ತರ ಪೆಸ್ಟ್ ಕಂಟ್ರೋಲ್ ಮಾಡಕ್ಕೆ ಈ ತರ ಕಂಪ್ಲೀಟ್ ಟೀಮ್ ಕಳ್ಸಿರೋದ್ರಿಂದ ಜಾಬ್ಸ್ ಕೂಡ ಬೇಗ ಕಂಪ್ಲೀಟ್ ಆಗುತ್ತೆ ಅಂಡ್ ಫುಲ್ ಕ್ಲೀನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಅವರ ಒಂದು ಇನ್ಸ್ಟ್ರೂಮೆಂಟ್ಸು, ಲಿಕ್ವಿಡ್ಸು ಎಲ್ಲ ತಗೊಬಂದು ಅರೇಂಜ್ ಮಾಡ್ಕೊಳ್ತಾ ಇದ್ರೆ. ಇದು ಬಂದು ನಮ್ದು ಮಾಸ್ಟರ್ ಬೆಡ್ರೂಮ್. ಸೊ ಮಾಸ್ಟರ್ ಬೆಡ್ರೂಮ್ ಅಲ್ಲಿ 2 ಬಾಲ್ಕನಿ ಇದೆ. 2 ಬಾಲ್ಕನಿನೂ ತುಂಬಾನೇ ಗಲೀಜಾಗಿತ್ತು. ಸೊ ಖಂಡಿತ ಡೀಪ್ ಕ್ಲೀನ್ ಬೇಕಾಗಿತ್ತು. ಅಲ್ಲಿ ಕ್ಲೀನ್ ಮಾಡಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು. ಇನ್ನು ಔಟ್ ಸೈಡ್ 3 ಮೆಂಬರ್ಸ್ ಕಂಪ್ಲೀಟ್ ಟೆರೆಸ್ ನ ಕ್ಲೀನ್ ಮಾಡಕ್ಕೆ ನೋಡಿ ಫಸ್ಟ್ ಗುಡ್ಸಿ, ಆಮೇಲೆ ವಾಟರ್ ಪ್ರೂಫಿಂಗ್ ಲಿಕ್ವಿಡ್ ಎಲ್ಲ ಹಾಕಿ, ಆಮೇಲೆ ಏನ್ ಅವ್ರ ಲಿಕ್ವಿಡ್ಸ್ ಎಲ್ಲ ಏನು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇರುತ್ತಾ ಅದನ್ನೆಲ್ಲ ಮಾಡ್ತಾ ಇದ್ರೆ. ಸೊ ಫುಲ್ ಪಾಚಿ ಆಗ್ಬಿಟ್ಟಿತ್ತು. ತೊಳ್ದಾದ್ಮೇಲೆ ಎಷ್ಟು ಕ್ಲೀನ್ ಆಗಿತ್ತು ಗೊತ್ತಾ. ಅದಾದ್ಮೇಲೆ ಇನ್ನ ಒಂದು 3 ಮೆಂಬರ್ಸ್ ಬರೀ ಬಾಲ್ಕನಿ ಕ್ಲೀನ್ ಮಾಡಕ್ಕೆ ಬಂದಿದ್ರು. ಸೊ ರೇಲಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿ ಒರೆಸ್ಕೊಂಡು ಎಷ್ಟು ಕ್ಲೀನ್ ಆಗಿ ಕ್ಲೀನ್ ಮಾಡಿದ್ರು ಅಂದ್ರೆ ನಾನು ನಿಮ್ಗೆ ಹೇಳೋ ಅವಶ್ಯಕತೆನೆಲ್ಲ. ನಾನು ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಎಲ್ರಿಗೂ ಈ ಒಂದು ಕನ್ಫ್ಯೂಷನ್ಸ್ ಇರುತ್ತೆ, ಹೆಂಗಪ್ಪ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಎಲ್ಲ. ಜಸ್ಟ್ ನಾವು ಅವ್ರಿಗೆ ಪೇ ಮಾಡಿದ್ರೆ ಸಾಕು. ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇವರು ನಿಮಗೆ ಸರ್ವಿಸ್ ಅನ್ನೋದನ್ನ ಕೊಡ್ತಾ ಇದ್ದಾರೆ. ಸೊ ಖಂಡಿತ ಸ್ಕ್ರೀನ್ ಮೇಲೆ ಕೂಡ ನಂಬರ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ನಂಬರ್ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವುದೇ ಸರ್ವಿಸ್ ಬೇಕಾದ್ರೂ ಕೂಡ ಇವ್ರನ್ನ ಕರೆಸಿ ನೀವು ಸರ್ವಿಸ್ ಅನ್ನೋದನ್ನ ತಗೊಳ್ಬಹುದು. ಹಾಗೆ ನೀವೇನಾದ್ರೂ ವಿಜಯ್ ಸೌಂದರ್ಯ ವ್ಲಾಗ್ಸ್ ಕಡೆಯಿಂದ ಸರ್ವಿಸ್ ನ ತಗೊಳ್ತಾ ಇದ್ದೀನಿ ಅಂತ ಅಂದ್ರೆ ಅವರು ನಿಮ್ಗೆ ಡಿಸ್ಕೌಂಟ್ ಕೂಡ ಮಾಡಿ ಏನಂತಾರೆ ಫೇಮಸ್ ಆಗಿದೆ ವಿಯು ಕೇರ್. ಅದ್ರ ಬಗ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಸೊ ಆದ್ರೂ ನಾನು ನಿಮ್ಗೆಲ್ಲ ಸಜೆಸ್ಟ್ ಮಾಡ್ತಾ ಇದ್ದೀನಿ, ಖಂಡಿತ ನೀವು ಮಾಡಿಸ್ಕೋಬಹುದು. ಬರೇ ಇವರು ನನ್ನ ಮನೆ ಅಷ್ಟೇ ಅಲ್ಲ, ನಮ್ಮ ಒಂದು ಆಫೀಸಲ್ಲಿ ಕೂಡ ನಾವು ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿ ಹ್ಯಾಂಡ್ ಓವರ್ ಮಾಡೋಕ್ಕೂ ಮುಂಚೆ ಡೀಪ್ ಕ್ಲೀನಿಂಗ್ ಮಾಡಿಸ್ಬೇಕು ಅಂದ್ರೆ ನಾವು ಇವ್ರನ್ನೇ ಕರ್ಸೋದು ಕೂಡ ಇವರೇ ಮಾಡ್ತಾರೆ. ನನ್ಗೆ ಅಲ್ಲಿ ಸ್ಯಾಟಿಸ್ಫೈ ಆಗಿ ಮನೆಗೂ ಕೂಡ ಇವ್ರನ್ನೇ ಕರೆಸಿ ಮಾಡಿಸ್ತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಡಸ್ಟ್ ಇತ್ತು ಅಂದ್ರೆ ಲಿಟ್ರಲಿ ನನಗೂ ಹಂಗೆ ಅನಿಸ್ತು. ಫಸ್ಟ್ ಟೈಮ್ ನೋಡಿದಾಗ ಏನಪ್ಪ ಮನೆ ಹಿಂಗಿದೆ, ಇಷ್ಟು ಹಳೇದಾಗಿದೆ ಅಂತ. ಬಟ್ ಆದರೂ ನಾನು ಎಲ್ಲರೂ ಯೋಚನೆ ಮಾಡೋ ಥರ ಯೋಚನೆ ಮಾಡಬಾರ್ದು. ಬಿಕಾಸ್ ನಾನು ಸಿವಿಲ್ ಇಂಜಿನಿಯರು, ನನಗೆ ಅಲ್ಲಿ ನಾಲೆಜ್ ಇದೆ. ಹೆಂಗೆ ಬೇಕಾದರೂ ನಾನು ಮೇಕ್ ಓವರ್ನ ಮಾಡ್ಕೋಬೋದು ನನಗೆ ಬೇಕಾಗಿರೋಂಥ ಬಜೆಟಲ್ಲಿ. ಸೊ ಆದ್ರಿಂದ ಸರಿ ಓಕೆ ಇದನ್ನೇ ತಗೊಳ್ಳೋಣ, ಸೊ ಇದನ್ನೇ ನಾವು ಮೇಕ್ ಓವರ್ ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ತಾ ಇದೀವಿ. ಫೈನಲ್ ಲುಕ್ ಹೇಗಿದೆ ಅಂದ್ಬಿಟ್ಟು ನಾನು ಮುಂದಿನ ಬರುವಂಥ ವಿಡಿಯೋಸಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಕಮಿಂಗ್ ಟು ಟಾಯ್ಲೆಟ್ಸ್ ಅಷ್ಟೇ ತುಂಬಾನೇ ಗಲೀಜಾಗಿತ್ತು. ಟು ಬಿ ಫ್ರಾಂಕ್ ಹೇಳಬೇಕು ಅಂದ್ರೆ ತುಂಬಾನೇ ಸ್ಟೇನ್ಸ್ ಇತ್ತು. ಟ್ಯಾಪ್ ಮೇಲೆ ಆಗಿರ್ಬೋದು, ವಾಟರ್ ಸ್ಟೇನ್ಸ್ ಆಗಿರ್ಬೋದು, ಕಮೋಡಲ್ ಆಗಿರ್ಬೋದು, ತುಂಬಾನೇ ಗಲೀಜಿತ್ತು. ಒನ್ ಟಾಯ್ಲೆಟ್ಗೆ ಆಲ್ಮೋಸ್ಟ್ ಅವರು 2.5 hours ತಗೊಂಡಿದ್ದಾರೆ ಕ್ಲೀನ್ ಮಾಡಕ್ಕೆ. ಜಸ್ಟ್ ಇಮ್ಯಾಜಿನ್ ಇನ್ನೆಷ್ಟು ಗಲೀಜಿರ್ಬೋದು ಅಂತ. ನೀವೆಲ್ಲ ಸ್ಟೇನ್ಸ್ ನೋಡ್ಬೋದು ಟೈಲ್ಸ್ ಮೇಲೆಲ್ಲ ಹೆಂಗಿದೆ ಅಂದ್ಬಿಟ್ಟು. ಫುಲ್ ಕಂಪ್ಲೀಟ್ ಡೀಪ್ ಕ್ಲೀನಿಂಗ್ ನ ಮಾಡಿಕೊಟ್ರು.
ಮಾರ್ನಿಂಗ್ 8:30ಗೆ ಬಂದಿದ್ದವರು ಅಪ್ ಟು 1 o'clockವರೆಗೂ ಮಾಡಿದ್ರು ಇನ್ನೂ ನಮ್ಮದು ಟಾಪ್ ಫ್ಲೋರ್ ಕ್ಲಿಯರ್ ಆಗಿಲ್ಲ. ನಮ್ಮ ಬೆಡ್ರೂಮೇ ಇನ್ನೂ ಕ್ಲೀನ್ ಮಾಡ್ತಾಯಿದ್ರು. ಇದಾದಮೇಲೆ ನಾನು ಅವ್ರಿಗೆ ಊಟಕ್ಕೆ ಕುಷ್ಕ ಹಾಗೆ ಕಬಾಬ್ನ ತರಿಸ್ಕೊಟ್ಟಿದ್ದೆ. ಆ್ಯಂಡ್ ಮಿಡಲಲ್ಲಿ 11 o'clockಗೆ ವಾಟರ್ ಮೆಲಾನ್ ಜ್ಯೂಸ್ ಕೂಡ ತರಿಸ್ಕೊಟ್ಟಿದ್ದೆ. ಸೊ ಇದಾದಮೇಲೆ ಊಟ ಮಾಡಿಕೊಂಡು ತಿರ್ಗಾ ವರ್ಕ್ನ ಕಂಟಿನ್ಯೂ ಮಾಡಿದ್ರು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಗ್ರೌಂಡ್ ಫ್ಲೋರಿಗೆ ಬಂದು ನಮ್ಮ ಅತ್ತೆ ಬೆಡ್ರೂಮಲ್ಲಿ ಇವಾಗ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು 3 ಮೆಂಬರ್ಸ್ ಅವರು ಕ್ಯಾಬಿನೆಟ್ಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಫ್ಲೋರಿಂಗ್ ಎಲ್ಲ ಕ್ಲೀನ್ ಆಗಿದೆ, ಅಂದರೆ ಜಸ್ಟ್ ಡಸ್ಟ್ ಎಲ್ಲ ಗುಡಿಸಿದ್ದಾರೆ. ಇನ್ನು ಮಾಪಿಂಗು ಹಾಗೆ ಅವ್ರದ್ದು ಗ್ರೈಂಡಿಂಗ್ ಅಂತ ಏನು ಹೇಳ್ತಾರಲ್ವ, ಸೊ ಅದಾಗಿಲ್ಲ, ಅದೆಲ್ಲ ಮಾಡಬೇಕು ಇವಾಗ. ಇದಾದಮೇಲೆ ಅದು ಮಾಡ್ಕೊಳ್ತಾರೆ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಲೇಬೇಕು. ಚಿಮ್ನಿ ಅಂತೂ ಎಷ್ಟು ಗಲೀಜಿತ್ತು ಅಂದರೆ ನೀವು ನೋಡ್ಬೋದು. ಹೆಂಗೆ ಬರ್ತಾ ಇತ್ತು ಬ್ಲ್ಯಾಕಾಗಿ ಅಂದರೆ ಅಪ್ಪ ಅವ್ರು ಕ್ಲೀನೇ ಮಾಡಿರಲಿಲ್ಲ ಅನಿಸುತ್ತೆ ಮುಂಚೆ ಇರೋರು ಅಂತ ಅನ್ನಿಸ್ತು ನನಗೆ. ಅಷ್ಟು ಗಲೀಜಿತ್ತು. ಪಾಪ ಕ್ಲೀನಾಗಿ ಮಾಡಿಕೊಟ್ರು. ನಿಮ್ಮ ಮನೇಲೂ ಏನಾದರೂ ಕಂಪ್ಲೀಟ್ ಈ ಥರ ಚಿಮ್ನಿ ಎಲ್ಲ ಜಿಡ್ಡಾಗಿದ್ದು ಕ್ಲೀನ್ ಮಾಡಿಸ್ಕೋಬೇಕು ಅಂದರೆ ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. 100% ವರ್ತ್ ಅಂತಲೇ ಹೇಳ್ಬೋದು. अगर लोग कपड़ा इस्तेमाल कर सकते तो हां ಫೈನಲಿ ಕ್ಲೀನಿಂಗ್ ಎಲ್ಲ ಮುಗೀತು. ಆ್ಯಂಡ್ ಲಾಸ್ಟಲ್ಲಿ ಎಲ್ಲ ಕ್ಯಾಬಿನೆಟ್ಸ್ಗೂ ಕಾಕ್ರೋಚ್ ಎಲ್ಲ ಬರಬಾರ್ದು ಅಂದ್ಬಿಟ್ಟು ಈ ಥರ ಜೆಲ್ ಕೂಡ ಹಾಕ್ತಿದ್ರು. ಸೊ ಖಂಡಿತ ಇವರ ಒಂದು ಸರ್ವಿಸ್ನ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಮುಂದಿನ ವಿಡಿಯೋಲಿ ನಮ್ಮ ಮನೆ ಹೇಗಿದೆ, ಏನೆಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದೀವಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವರ ಒಂದು ಸರ್ವಿಸ್ನ ತಗೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.